They all look so sweet here, but there, oh my God, fabulous. ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ. ಪೀಟರ್ ಅಂದ್ರೆ ಫಿಲಮ್ ಅಂದ್ರೆ ಪೀಟರ್. ರಾಧಾ, ಪೀಟರ್, ಅಮ್ಮ, ಬಟಾಣಿ ಸಹ ತುಂಬಾ ಖುಷಿ ಆಯ್ತು. ಇಂಥವ್ರು ಬರ್ಬೇಕನ್ರಿ, ಇಂಥ ಮೇಲೆ ನಾವು ಥಿಯೇಟ್ರಿಗೆ ಬಂದೇ ಬರ್ತೀವಿ. ಚಂಡೆ ಮೈಯನ್ನ ಜುಮ್ ಅನ್ನತ್ತೆ. ಥ್ರಿಲ್ಲಿಂಗ್ ಇದೆ, ಸಾಂಗ್ ಬಗ್ಗೆ ಆಗಲಿ ಎಲ್ಲ ಚೆನ್ನಾಗಿದೆ. Fantastic movie. All the characters, ಫಿಲಮ್ ಅಲ್ಲಿ ಎಲ್ಲ ಇದೆ. I mean, what you want in a movie, everything is there. ನೀವು ಒಂಥರ ಥ್ರಿಲ್ ಇದೆ, ಒಂಥರ ಏನೋ ಇಮೋಷನ್ ಇದೆ, ಏನೋ ಇನ್ನೇನಿದೆ, ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ರೊಮ್ಯಾನ್ಸ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಇನ್ನು ಇಟ್ ವಾಸ್ ಗುಡ್. ಓವರ್ ಆಲ್ ಆಕ್ಟಿಂಗ್ ಸೂಪರ್ ಆಗಿದೆ. ಆಲ್ ಮ್ಯೂಸಿಕ್ ಡೈರೆಕ್ಟರ್ ರಿತ್ವಿಕ್ಸ್ ಮ್ಯೂಸಿಕ್ ಇಸ್ ಸೂಪರ್ಬ್. ಓವರ್ ಆಲ್ ಸಿನಿಮಾಟೋಗ್ರಫಿ, ಡೈರೆಕ್ಷನ್ ಅಂಡ್ ವಾಟ್ ನಾಟ್, ಮೂವೀಸ್ ಇರಬೇಕಾಗಿರೋ ಎಲ್ಲದೂ ಇದೆ ಇದರಲ್ಲಿ. ವಿ ಲೈಕ್ ಇಟ್ ಸೋ ಮಚ್. ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಇದೇ ಥರ ಮೂವೀಸ್ ಚೆನ್ನಾಗಿ ಮಾಡಲಿ, ಇನ್ನೂ ಸ್ವಲ್ಪ ಎಲ್ಲ ಇದು ಒಳ್ಳೊಳ್ಳೆ ಮೂವೀಸ್ ಈ ಥರ ಬರಲಿ ಅಂತ ಆಶಿಸ್ತೀನಿ. ಚೆನ್ನಾಗಾಗಲಿ ಎಲ್ಲರೂ. ಗುಡ್ ಲಕ್, ಆಲ್ ದಿ ಬೆಸ್ಟ್. ಫೀಮೇಲ್ ಕ್ಯಾರೆಕ್ಟರ್ಸ್ ಅಂತೂ ಸೂಪರ್ ಆಗಿತ್ತು. ಮಮ್ಮಿ ರೋಲ್ ಓ ಮೈ ಗಾಡ್, ಆ್ಯಂಡ್ ಶಿ ಲುಕ್ಸ್ ಸೋ ಸ್ವೀಟ್ ಹಿಯರ್. ಆ್ಯಂಡ್ ಆಲ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಲ್ ದ ಹೀರೋಯಿನ್ಸ್ and Jessie, they all look so sweet here, but there, oh my God, they made it beautiful. ಸಕ್ಕತ್ತಾಗಿ ಮಾಡಿದ್ದಾರೆ ಎಲ್ಲರೂ. ಒಳ್ಳೆ ಮೂವಿ, ಎಲ್ಲರೂ ನೋಡಿ ದಯವಿಟ್ಟು ಎಂಜಾಯ್ ಮಾಡಿ. ಎಲ್ಲರಿಗೂ ಎನ್ಕರೇಜ್ ಮಾಡಿ. ಒಳ್ಳೊಳ್ಳೆ ಆರ್ಟಿಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಎನ್ಕರೇಜ್ ಮಾಡಿ. ಗುಡ್ ಲಕ್, ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಮೂವಿ ಎಕ್ಸ್ಪೀರಿಯನ್ಸ್ ಇನ್ ಒನ್ ವರ್ಡ್, ಫ್ಯಾಬ್ಯುಲಸ್. ಎಂಜಾಯ್ಡ್ ಎ ಲಾಟ್. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಸೂಪರ್ ಮೂವಿ, ಸೂಪರ್. 100 ಇಲ್ಲ ಚೆನ್ನಾಗಿದೆ. ನ್ಯಾಚುರಲ್ ಆಗಿದೆ, ಭಾಳ ಅಡ್ಜಸ್ಟ್ ಆಗಿದೆ, ವಯಸ್ಸಾದವರಿಗೂ ಅಡ್ಜಸ್ಟ್ ಆಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಒಂದು ಮಾರಲ್ ಇದೆ, ಒಳ್ಳೇದು. ಸರ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಹೀರೋ ಮಾತ್ರ ಸಖತ್ತಾಗಿದ್ದಾರೆ ನಿಜವಾಗ್ಲೂ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ಸ್ಟೋರಿನೂ ತುಂಬ ಚೆನ್ನಾಗಿದೆ. ಎಲ್ಲರೂ ಅವ್ರವ್ರ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿದೆ. ಹಿಟ್ ಆಗುತ್ತೆ ಪಿಕ್ಚರ್ ಖಂಡಿತ. ನಾವು ಫ್ರೆಂಡ್ಸಿಗೆ ಎಲ್ಲರೂ ಹೇಳ್ತೀವಿ, ನಾವು ಖಂಡಿತ ಹಿಟ್ ಆಗುತ್ತೆ. ಆಲ್ ದ ಬೆಸ್ಟ್. ಮೂವಿ ಸೂಪರ್ ಆಗಿದೆ, ಮತ್ತು ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ರಾಧಾ ಮಾಡಿದ್ದು ತುಂಬಾ ಖುಷಿ ಆಯಿತು. ಒಟ್ಟು ಪೀಟರ್ ಅಂದರೆ ಫಿಲಮ್ ಅಂದರೆ ಪೀಟರ್ ತುಂಬ ಚೆನ್ನಾಗಿತ್ತು ಕಣ್ರಿ. ಸೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಎಲ್ಲ ಪಾತ್ರದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಚೆನ್ನಾಗಿತ್ತು. ರಾಧಾ, ಪೀಟರ್, ಅಮ್ಮ ಆ್ಯಂಡ್ ಇನ್ನೊಬ್ಬರು ಯಾರು ಜೆಸ್ಸಿ, ಆಮೇಲೆ ವಿಲನ್, ಎಲ್ಲರ ರೋಲು ಅವ್ರವ್ರ ಪಾತ್ರಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಓಡುತ್ತೆ, ಒಳ್ಳೆಯದಾಗಲಿ. ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಶಿವಮೊಗ್ಗ ಋತ್ವಿಕ್ ಮುರಳಿ ಇದ್ದಾರೆ. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತೇಳಿ. ಎಲ್ಲರ ಪಾತ್ರನೂ ತುಂಬ ಚೆನ್ನಾಗಿತ್ತು. ಇದು 100 ಡೇಸ್ ನಡೀಲಿ ಅಂತೇಳಿ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಹಿಟ್ಲರು ಓಡ್ಲಿ ಜನ ಬಂದು ತುಂಬ ಫಿಲಮ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ತುಂಬ ಒಳ್ಳೆ ಮೂವಿ ಮಾಡಿದ್ದಾರೆ. ಸುಕೇಶ್ ಶೆಟ್ಟಿ ಅವ್ರಿಗೂ ಹಾಗೂ ಅವ್ರ ತಂಡದವರಿಗೂ ತುಂಬ ಹೃದಯದ ಅಭಿನಂದನೆಗಳು. ತುಂಬ ಚೆನ್ನಾಗಿ ಓಡಲಿ. ವೆರಿ ನೀಟ್ ಮೂವಿ. ಮ್ಯೂಸಿಕ್ ವೈಸ್, ಸಿನಿಮಾಟೋಗ್ರಫಿ, ಎವ್ರಿಥಿಂಗ್ ಈಸ್ ವೆರಿ ಬ್ಯೂಟಿಫುಲ್. ಆ್ಯಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು. ನಾವು ಬರೀ ಮ್ಯೂಸಿಕ್ ಬಗ್ಗೆ ಕೇಳಿದ್ವಿ, ಯಾಕಂದರೆ ನಮ್ಮ ಹುಡುಗ ಋತ್ವಿಕ್ ಮುರಳೀಧರ್. ಬಾಕಿ ಎಕ್ಸ್ಪೆಕ್ಟೇಷನ್ಸ್ ಬರೀ ಫೀಡ್ಬ್ಯಾಕಲ್ಲಿ ನೋಡಿದ್ವಿ. ಬ್ಯೂಟಿಫುಲಿ ಮೇಡ್ ಮೂವಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಪೀಟರ್ ಫಿಲಮ್ ಸೂಪರ್ ಆಗಿದೆ. ಫ್ಯಾಮಿಲಿ ಸಮೇತ ನೋಡ್ಬೋದು, ಫ್ರೆಂಡ್ ಸರ್ಕಲ್ ಎಲ್ಲ ಬಂದು ನೋಡ್ಬೋದು. ಸೂಪರ್ ಆಗಿದೆ ಸರ್ ಫಿಲಮ್. ಚೆನ್ನಾಗಿದೆ ಮೂವೀಸು, ಸಸ್ಪೆನ್ಸ್ ಇದೆ. ಓಕೆ, ಸೂಪರ್ ಆಗಿತ್ತು, ನ್ಯಾಚುರಲ್ ಆಗಿತ್ತು, ಸಖತ್ತಾಗಿದೆ ಫಿಲಮ್. ಆಲ್ ದ ಬೆಸ್ಟ್. ಅಂದರೆ ಪೀಟರ್ ಸಖತ್ತಾಗಿದೆ ಮೂವಿ. ಚೆನ್ನಾಗಿ ಮಾಡಿದ್ದಾರೆ ಮೂವಿ, ತುಂಬ ಚೆನ್ನಾಗಿದೆ. ತಾಯಿ ಹಾಡು ಟೂ ಗುಡ್, ಇಟ್ಸ್ ಫ್ರಮ್ ದ ಹಾರ್ಟ್. ನೈಸ್ ಮೂವಿ, ಚೆನ್ನಾಗಿತ್ತು. ಮ್ಯೂಸಿಕ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಟರ್ಸ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿ. ಸ್ವಲ್ಪ ಸೌತ್ ಕ್ಯಾನ್ರದ್ದು ಉಂಟು, ನನಗೆ ಅದಕ್ಕೆ ಖುಷಿ ಆಯಿತು. ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಾಯಿತು. ಬಟಾಣಿ ಸಹ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿರುವಂಥ ಸಿನಿಮಾ, ಪ್ರತಿಯೊಬ್ಬರು ನೋಡಬೇಕಾದಂಥ ಒಂದು ಅತ್ಯುತ್ತಮವಂಥ ಸಿನಿಮಾ ಇತ್ತೀಚೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ತುಂಬ ಹೊಸ ಮಗಗಳು, ಎಲ್ಲ ಚೆನ್ನಾಗಿತ್ತು. ಕತೆ ತುಂಬ ಇಂಟ್ರೆಸ್ಟಾಗಿ ನೋಡುವಂಥ ಸಿನಿಮಾ. ಸೀನ್ರಿ, ಮ್ಯೂಸಿಕ್ಸು ತುಂಬ ಚೆನ್ನಾಗಿದೆ. ಒಂಥರ ಹೊಸ ಥರ ಕತೆ ಇದೆ, ಚೆನ್ನಾಗಿದೆ. ಒಂಥರ ಕುತ್ಕೊಂಡು ನೋಡಲಿಕ್ಕೆ ಬೋರ್ ಅನ್ಸಲ್ಲ ಎಲ್ಲೋ.
ಬಿಂಜ್ ಅನ್ಸಲ್ಲ. ಪಿಕ್ಚರ್ ನೋಡೋದಕ್ಕೆ ಫೇಷನ್ಸಿಂದ ಏನಾಗುತ್ತೆ ಅನ್ನೋ, ಯಾರಿದಕ್ಕೆ ಆ ಕಲ್ಲು ಹೊಡೆದಿದ್ದ ಸೀನ್ ತೋರಿಸಲ್ಲ ನೀವು, ಆ ಸೀನನ್ನು ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಎಲ್ಲ ಚೆನ್ನಾಗಿ ಸೂಪರ್ ಆಗಿ. ಪೀಟರ್ ಅವರು ಚಂಡಿ ವಾದ್ಯ ಎತ್ತಿ ಹಿಡಿದಿದ್ದಾರೆ, ತುಂಬ ಇಷ್ಟ ಆಯ್ತು ನನಗೆ. ತುಂಬ ಚೆನ್ನಾಗಿದೆ ಸಿನಿಮಾ, ನೋಡ್ಬೋದು. ಫಿಲಮ್ ತುಂಬ ಚೆನ್ನಾಗಿದೆ ಮತ್ತು ನ್ಯಾಚುರಲ್ ಆಗಿ ಇದೆ, ಮತ್ತು ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತಾಯಿ ಮೇಲೆ ಹಾಡಿರೋ ಹಾಡಂತೂ ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿಲಿ ಏನೇನು ನಡೆಯುತ್ತೆ ಎಲ್ಲ ಕಥೆನ ಚೆನ್ನಾಗಿ ತೋರಿಸಿದ್ದಾರೆ. ಹೊಸಬ್ರಾದರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಆಯಿತು. ಟಿ ವಿನಲ್ಲಿ ಮೊಬೈಲ್ನಲ್ಲಿ ನೋಡೋಕ್ಕಿಂತ ಥಿಯೇಟ್ರಿಗೆ ಬಂದು ಎಲ್ಲ ಚೆನ್ನಾಗಿ ನೋಡಬೇಕು, ಅದೇ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಸೌಂಡ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಕ್ಟಿಂಗ್ ಎಲ್ಲರದು ಸೂಪರ್ ಆಗಿದೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಂಗಂತೂ ತುಂಬ ಇಷ್ಟ ಆಯಿತು. ಧಾರಾವಾಹಿಲೆಲ್ಲ ನೋಡಿದ್ವಿ, ಇವಾಗಂತೂ ನೋಡಿ ತುಂಬ ಖುಷಿ ಆಯಿತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್, ಡಿಫ್ರೆಂಟ್ ಆಗಿದೆ. ಆಲ್ ದ ಬೆಸ್ಟ್. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ಆಮೇಲೆ ರಕ್ತಪಾತ, ಅದೇ ಹೀರೋ ಅದೇ ಹೀರೋಯಿನು ಅದೆಲ್ಲ ನೋಡಿ ಒಂಥರ ಬೇಸತ್ತಿತ್ತು. ಈಗ ಒಂಥರ ಹೊಸ ಮುಖ, ಆಮೇಲೆ ಆ ಹೀರೋಯಿನ್ ಎಲ್ಲ ತುಂಬ ಫ್ರೆಶ್ ಚಾಮ್ ಆಗಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಲೈವ್ಲಿ ಸೀನ್ರಿ, ಆಮೇಲೆ ಮ್ಯೂಸಿಕ್ ಎಲ್ಲ ಹೊಸ್ತಿದೆ, ಹೊಸತನ ಇದೆ. ಸೀನ್ರಿ ಆಗಲಿ, ಇಂಥವ್ರು ಬರ್ಬೇಕನ್ರಿ, ಇಂಥ ಟ್ಯಾಲೆಂಟ್ ಇರೋರು, ಇಂಥ ಚಂದ ಇರೋರು ಫಿಲ್ಮ್ ಲ್ಯಾಂಡ್ ಬರಬೇಕು. ಆಮೇಲೆ ನಾವು ಥಿಯೇಟ್ರಿಗೆ ಬಂದೇ ಬರ್ತೀವಿ, ಸುಮ್ಮನೆ ಥಿಯೇಟ್ರಿಗೆ ಬನ್ನಿ ಅಂದರೆ ಬರೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ಏನು ಹೇಳಿ ಸರ್? ಸೀನ್ಸ್ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿ ತುಂಬ ಖುಷಿ ಅನಿಸುತ್ತೆ. ಎಂಜಾಯ್ ಮಾಡಬೇಕು, ಮಡಿಕೇರಿ ಅದೆಲ್ಲ ಎಂಜಾಯ್ ಮಾಡಬೇಕು ಅನಿಸುತ್ತೆ. ಆಮೇಲೆ ಹೀರೋ ಮುಖ, ಹೀರೋಯಿನ್ ಮುಖ, ಆಮೇಲೆ ಯಾರು ರಾಧಾ, ಪ್ರತಿಯೊಬ್ಬರದ್ದು ಭಾಳ ಚೆನ್ನಾಗಿದೆ. ಎಲ್ಲೂ ಬೇಜಾರಾಗಲ್ಲ, ಖುಷಿ ಅನಿಸುತ್ತೆ. ಇಂಥ ಮೂವಿಗಳು ನಡಿಬೇಕು, ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಮೂವಿ ಮಾತ್ರ ನಿಜ. ಎವ್ರಿಥಿಂಗ್ ಈಸ್ ಓಕೆ. ಡೈರೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ನಾನು ಹೇಳಿದ್ನಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಹ ಎಷ್ಟು ಚೆನ್ನಾಗಿದೆ. ನನಗೆ ಎಲ್ಲದಕ್ಕಿಂತ ಅಟ್ರಾಕ್ಷನ್ ಆಗಿದ್ದು ಏನು ಗೊತ್ತಾ, ಚಂಡೆ ಮೈಯನ್ನ ಜುಮ್ ಅನ್ನುತ್ತೆ. ಚಂಡೆ ಮಾತ್ರ ತುಂಬ ಚೆನ್ನಾಗಿದೆ, ಸೂಪರ್ ಖುಷಿ ಇದೆ. ಟೋಟಲಿ 100% ಬಂಡಲ್ ಆಫ್ ಎಂಜಾಯ್ಮೆಂಟ್ ನಿಮ್ಮ ಮೂವಿ, ಬಂಡಲ್ ಆಫ್ ಎಂಜಾಯ್ಮೆಂಟ್. ಚೆನ್ನಾಗಿ ಸಕ್ಸಸ್ ಆಗಲಿ, ನಡೆಯುತ್ತೆ. ಜನಕ್ಕೆ ನಾನು ಹೇಳೋದು ಏನು ಗೊತ್ತಾ, ಬರೀ ರಕ್ತಪಾತ ಅಲ್ಲೆಲ್ಲೋ ಹೋದ 50 ತಲೆಗಳನ್ನು ಕೊಚ್ಚೆಲ್ಲ ಬಿಟ್ಟಾಕ್ರಿ, ಕೂತ್ಕೊಂಡು ಎಂಜಾಯ್ ಮಾಡಿ ಒಂದು ಸಸ್ಪೆನ್ಸ್ ಮೂವಿನ ಕೂತ್ಕೊಳ್ಳಿ, ಫ್ಯಾಮಿಲಿಲಿ ಅದನ್ನ ಕೂರಿಸ್ಕೊಳ್ಳಿ, ಸೀನ್ರಿ ತೋರಿಸ್ರಿ, ಆ ಚಂಡೆ ಸನಾತನ ಧರ್ಮ ಅದು ಹೇಗೆ, ಆ ಸಂಸ್ಕೃತಿ ತೋರಿಸಿ ಮಕ್ಕಳಿಗೆ ಎಲ್ಲ ನೋಡಿ ಎಂಜಾಯ್ ಮಾಡೋ ಅಂತ. ಎಲ್ಲರೂ ಫ್ಯಾಮಿಲಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಚೆನ್ನಾಗಿದೆ ಮೂವಿ, ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ, ಚೆನ್ನಾಗಿದೆ ಮೂವಿ. ಓಕೆ, ಮೂವಿ ಚೆನ್ನಾಗಿದೆ, ಡಿಫ್ರೆಂಟ್ ಸ್ಟೋರಿ. ಈಗ ಪಾರ್ಟ್ 2 ಬರ್ಬೋದು ಅಂತ ಅನ್ಸುತ್ತೆ. ಮೂವಿ ಚೆನ್ನಾಗಿದೆ, ಆಲ್ ದ ಬೆಸ್ಟ್. ಎಲ್ಲ ಹೊಸ ಮುಖಗಳು ಧಾರಾವಾಹಿಗಳಲ್ಲಿ ನೋಡಿದ್ವಿ, ಈಗ ಇಲ್ಲಿ ಥಿಯೇಟ್ರಲ್ಲಿ ನೋಡ್ತಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ಗಳು ಎಲ್ಲ ಹೊಸ ಮುಖಗಳು ಇರೋದ್ರಿಂದ ತುಂಬ ಖುಷಿ ಆಗುತ್ತೆ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಒಂದು ಸಸ್ಪೆನ್ಸ್ ಇದೆ, ಮತ್ತು ಫ್ರೆಂಡ್ಶಿಪ್ಪಿಂದ ಯಾವ ರೀತಿ ಆಗುತ್ತೆ ಜೀವನ ಅನ್ನೋದು ಇದೆ. ಮತ್ತು ಲವ್ ಮಾಡಿದ್ರೆ ಪಾಪ ಆ ಹುಡುಗಿಗೆ ಯಾವ ಥರ ತೊಂದರೆ ಆಯಿತು, ಅದನ್ನು ಮತ್ತು ಅವ್ರು ಹೆಂಗೆ ಸಾಲ್ವ್ ಮಾಡಿದ್ರು ಅಂತ ಹೇಳಿ, ಅವ್ರ ತಂಗಿ ಅಲ್ಲ ಅವಳ ಅಕ್ಕ ಆಗಲಿ ಮತ್ತು ಹುಡುಗ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕುತ್ಕೊಂಡು ನೋಡೋ ಅಂಥ ಪಿಕ್ಚರ್ ತುಂಬ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು. ಎಲ್ಲ ಫ್ಯಾಮಿಲಿ ನೋಡೋ ಅಂಥ ಫಿಲಮೇ, ಚೆನ್ನಾಗಿದೆ. ಗುಡ್ ಮೂವಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಹುಡುಗನೇ ಆಗಿರೋದ್ರಿಂದ ಖುಷಿ ಆಗ್ತಾ ಇದೆ. ಸರ್ ತುಂಬ ಚೆನ್ನಾಗಿತ್ತು. ಸನಾತನ ಧರ್ಮನ ಸಂಸ್ಕೃತಿನ ಆಚರಣೆ ಮಾಡ್ದಂಗೆ ಆಗಿದೆ. ಆಮೇಲೆ ಸೀರಿಯಲಲ್ಲಿ ನೋಡಿದ್ವಿ ಹೀರೋನ, ರಿಯಲಿ ನೋಡಿ ತುಂಬ ಖುಷಿ ಆಯಿತು. ಸಿನಿಮಾ ತುಂಬ ಒಳ್ಳೆ ಸಿನಿಮಾ. ಕನ್ನಡದಲ್ಲಿ ಇದು ಒಳ್ಳೆ ಪ್ರಯತ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಮಲಯಾಳಂ ಸಿನಿಮಾಗಳನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಆ ಥರ ಸಿನಿಮಾಗಳು ಕನ್ನಡದಲ್ಲಿ ಮಾಡಬೇಕು ಅಂತ ಎಲ್ಲ ಬಯಸ್ತಾ ಇದ್ದಾರೆ. ಬಟ್ ಈ ಸಿನಿಮಾ ಬೇರೆ ಭಾಷೆಗಳಿಗೆ ತಲುಪಬೇಕು. ಸುಕೇಶ್ ಶೆಟ್ಟಿ ಅವ್ರದ್ದಾಗಿರ್ಬೋದು, ಈ ಸಿನಿಮಾದ ಪ್ರತಿ ಆರ್ಟಿಸ್ಟು ಮತ್ತು ಟೆಕ್ನಿಷಿಯನ್ಸ್ ಎಲ್ಲರದ್ದು ಗ್ರಾಫು ತುಂಬ ಚೆನ್ನಾಗಿ ಮೇಲಕ್ಕೆ ಹೋಗಿದೆ. ಈವನ್ ರಾಜೇಶ್ ಧ್ರುವ ಎಲ್ಲ ರೀತಿಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಜಾನ್ವಿ ಆಗಿರ್ಬೋದು, ಆಮೇಲೆ ಇನ್ನುಳಿದ ಇಬ್ಬರು ನಟಿಯರು ಮೀರಾ ಪಾತ್ರ ಮಾಡಿರ್ತಕ್ಕಂಥವ್ರು, ಆಮೇಲೆ ಜಸ್ತಿ ಪಾತ್ರ ಮಾಡಿರ್ಬೋದು. ಮತ್ತು ವುಮೆನ್ ಆರ್ಕ್ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ಗೆ. ಇಡೀ ಸಿನಿಮಾದ ವುಮೆನ್ ಕ್ಯಾರೆಕ್ಟರ್ಸ್ಗಳು ಇಸ್ ರಿಯಲಿ ವಂಡರ್ಫುಲ್. ಯಾಕಂದರೆ ಆಲ್ ದ ಕ್ಯಾರೆಕ್ಟರ್ಸ್ ವೆಲ್ ಕ್ರಾಫ್ಟೆಡ್ ಕ್ಯಾರೆಕ್ಟರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಸಿನಿಮಾ. ಥಿಯೇಟ್ರಲ್ಲಿ ಈ ಸಿನಿಮಾ ಬಂದು ನೋಡಿ, ಸಿನಿಮಾ ಗೆಲ್ಲಿಸಿ. ಯಾಕೆಂದರೆ ಈ ಸಿನಿಮಾ ಒಳ್ಳೆ ಸಿನಿಮಾಗಳು ಗೆಲ್ಲಿಲ್ಲ ಅಂದರೆ ಕನ್ನಡ ಸಿನಿಮಾಗಳು ನಾಳೆ ಮರೆಯಾಗ್ತಾ ಹೋಗ್ತವೆ. ಅದರಿಂದ ಈ ಸಿನಿಮಾ ಗೆಲ್ಲಿಸಬೇಕು. ಈ ಸಿನಿಮಾ ಗೆಲ್ಲಂಥ ಸಿನಿಮಾ. ಥ್ಯಾಂಕ್ ಯು. ಯಾವ್ದು ಹೇಳಿ? ಟೆಕ್ನಿಕಲಿ ಒಳ್ಳೆ ಸಿನಿಮಾ. ಯಾಕಂದರೆ
ಹೇಳಿದಲ್ಲ ಇಡೀ ಎಲ್ಲ ರೀತಿಯ ಟೆಕ್ನಿಕಲಿ ಸ್ಟೋರಿ ವೈಸ್ ಎಲ್ಲ ರೀತಿಯಿಂದ ಒಳ್ಳೆ ಸಿನಿಮಾ. ಯಾಕೆಂದರೆ ಸಿನಿಮಾದ ಛಾಯಾಗ್ರಹಣ ತೊಗೊಂಡ್ರೆ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ರಿತ್ವಿಕ್ ಮ್ಯೂಸಿಕ್ ಅಂತೂ ಆಸಮ್. ರಿತ್ವಿಕ್ ಫಸ್ಟ್ ಸಿನಿಮಾದಿಂದನೂ ನಾನು ಅವ್ರದ್ದು ಸಿನಿಮಾಗಳನ್ನ ನೋಡಿದ್ದೀನಿ. ಅವ್ರದ್ದು ಮ್ಯೂಸಿಕಲ್ ವರ್ಕ್ ಗ್ರಾಫ್ ಏರ್ತಾನೆ ಹೋಗಿದೆ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕ್ ಇಟ್ಸ್ ವಂಡರ್ಫುಲ್ ಸಿನಿಮಾ. ಎಡಿಟಿಂಗ್ ಅಂತೂ ಸೂಪರ್. ಇಡೀ ಸಿನಿಮಾ ಏನಿದೆ ಕತೆ ಟೆಕ್ನಿಕಲಿ ಎಲ್ಲ ರೀತಿಯಿಂದ ಒಂದು ಒಳ್ಳೆ ಸಿನಿಮಾ ಇದು. ಥ್ಯಾಂಕ್ ಯು ಸೋ ಮಚ್. ಫಿಲಮ್ ತುಂಬ ಚೆನ್ನಾಗಿತ್ತು. ಮತ್ತೆ ನೆಕ್ಸ್ಟು ಫ್ಯಾಮಿಲಿ ಎಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಫಿಲಮ್. ಆ್ಯಂಡ್ ಮದರ್ ಬಾಯ್ಸ್ ಆಲ್ವೇಸ್ ನೋಡ್ಬೇಕು ಇದನ್ನ. ಮಕ್ಕಳು ಅಮ್ಮನ ತುಂಬ ಲವ್ ಮಾಡ್ತಾರಲ್ಲ, ಅದನ್ನ ನೋಡಲೇಬೇಕು. ನ್ಯಾಚುರಲ್ ಇದೆ, ಕ್ರೇಜಿ ಚೆನ್ನಾಗಿದೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. 100 days ಆಗಲಿ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಎಲ್ಲ ಫಿಲಮ್ಗಿಂತ ಸೂಪರ್ ಇದೆ. ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕಾದಂಥ ಪಿಕ್ಚರ್ ಸರ್. ಆಲ್ ರೌಂಡ್ ಸೂಪರ್ ಸರ್. ತುಂಬ ಚೆನ್ನಾಗಿದೆ. ತಾಯಿ ಬಗ್ಗೆ ತುಂಬ ಚೆನ್ನಾಗಿದೆ. ಪೀಟರ್ ಮೂವಿ ತುಂಬ ಚೆನ್ನಾಗಿದೆ. ಮತ್ತು ಏನಂದರೆ ಇಲ್ಲಿ ಫ್ಯಾಮಿಲಿ ಮೇಯ್ನು ಇಂಪಾರ್ಟೆಂಟ್ ಅನ್ನೋದಿಲ್ಲ ತೋರಿಸಿದ್ದಾರೆ. ಜೊತೆಗೆ ಫ್ರೆಂಡ್ಶಿಪ್ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗಿದ್ರೆ ಒಳ್ಳೆಯದು. ತುಂಬ ನಂಬಿ ಯಾರು ಮೋಸ ಹೋಗಬಾರ್ದು ಅನ್ನೋದು ಈ ಮೂವಿನಲ್ಲಿ ತುಂಬ ಚೆನ್ನಾಗಿ, ಅದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಹೆತ್ತ ಅಪ್ಪ ಅಮ್ಮನ ನಂಬಲ್ಲ, ಬೇರೆಯವ್ರು ನಂಬಲ್ಲ, ಆದರೆ ಫ್ರೆಂಡ್ಶಿಪ್ಪಿಗೆ ಅಷ್ಟು ನಂಬಿ ಬೆಲೆ ಕೊಟ್ಟಿರ್ತೀವಿ. ಅದನ್ನು ಇದ್ರಲ್ಲಿ ನಂಬಾರ್ದು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾವುದೇ ಆಗಲಿ ಎಷ್ಟು ಇರಬೇಕು ಅಷ್ಟು ಇರಬೇಕು. ಓವರ್ ಆಲ್ ಮೂವಿ ಮಾತ್ರ ನಮಗೆ ಭಾರಿ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ಇದು. ತುಂಬ ಅರ್ಥಪೂರ್ಣವಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಪೀಟರ್ ಮೂವಿನ ನೋಡಿ. ಆಲ್ ದಿ ಬೆಸ್ಟ್ ಪೀಟರ್ ಮೂವಿಗೆ. ಪ್ರತಿಯೊಬ್ಬರು ಅಲ್ಲಿ ಹೊಸಬ್ರು ತುಂಬ ಇದ್ದಾರೆ, ಆದರೆ ಹೊಸಬ್ರು ಅನ್ನಿಸ್ಲಿಲ್ಲ. ಎಲ್ಲರ ಆ್ಯಕ್ಟ್ರು ಅವರ ಒಂದು ಲೀನ್ ಆಗಿಬಿಟ್ಟಿದ್ದಾರೆ ಆ್ಯಕ್ಟಿಂಗಲ್ಲಿ. ಮಾತ್ರ ಎಷ್ಟು ಸೂಪರಾಗಿ ಮಾಡ್ಯಾರ ಅಂದರೆ ಇವರೆಲ್ಲ ಒಂದು 25-30 ಮೂವಿ ಮಾಡಿದ್ದಾರೆ ಅನ್ನೋ ಲೆವೆಲಿಗೆ ಮಾಡಿದ್ದಾರೆ. ಹೀರೋ ಆಗಿರ್ಬೋದು, ಹೀರೋಯಿನ್ ಯಾವ್ದಾರ ಒಂದೊಂದು ಪಾರ್ಟ್ ಮಾಡಿರ್ಬೋದು. ಓವರ್ ಆಲ್ ಮೂವಿನಲ್ಲಿ ಎಲ್ಲ ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ಯಾರೆ. ಡ್ರೆಸ್ ಮಾತ್ರ ಯಾವುದೂ ವಲ್ಗರ್ ಆಗಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಡ್ರೆಸ್ ಎಲ್ಲ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಸರ್. ನಿಜವಾಗ್ಲೂ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ಫುಲ್ ಅವರಿಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಮೋಷ್ನಲ್ಲು, ಹಾರರು ಎಲ್ಲ ಸರಿಯಾಗಿದೆ. ಎಲ್ಲೂ ಬ್ಯಾಲೆನ್ಸ್ ಆಗಿ ಎಲ್ಲ ಒಟ್ಟಿಗೆ ಮಾಡಿದ್ದಾರೆ. ಅಲ್ಲಿ ಜಾಸ್ತಿ ಇದಾಯಿತು ಡ್ರೆಸ್ ಕೋಡು ಎಲ್ಲ ಸರಿಯಾಗಿದೆ. ಆಲ್ ದ ಬೆಸ್ಟ್ ಪೀಟರ್. ಆ್ಯಕ್ಚುಲಿ ಅಮ್ಮ ಮಗನ ಪಾರ್ಟ್ ಅಂತೂ ತುಂಬ ಹಾರ್ಟ್ ಟಚಿಂಗ್ ಆಗಿತ್ತು, ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಂದ್ಸಲಿ ವಾಚ್ ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ತುಂಬ ಚೆನ್ನಾಗಿದೆ ಎಲ್ಲ. ಟೋಟಲಿ ಇದಾಗಲಿ, ಕತೆ ಆಗಲಿ, ಅವ್ರ ಆ್ಯಕ್ಟಿಂಗ್ಗಳಾಗಲಿ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಎಲ್ಲರ ಪಾತ್ರನೂ ತುಂಬ ಚೆನ್ನಾಗಿ, ಅವ್ರವ್ರ ಪಾತ್ರನ ಅವ್ರವ್ರು ಚೆನ್ನಾಗಿ ಮಾಡಿದ್ದಾರೆ. ಪೀಟರ್ ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಏನೋ ಒಂಥರ ಅನಿಸುತ್ತೆ. ಬಟ್ ಏನಂದರೆ ಪೀಟರ್ ಅಂದರೆ ಏನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನನ್ನ ಹೆಸರು ಮೈಕಲ್ ಕೆನಿತ್ ಅಂತೇಳಿ. ಏನಪ್ಪ ಪೀಟರ್ ಏನೋ ಸಬ್ಜೆಕ್ಟ್ ಇರಬೇಕು ಅಂತ. ಬಟ್ ಹೊರಗಡೆ ಹೋದ್ಮೇಲೆ ಏನೋ ಒಂದು ಅನುಭವ ಆಯಿತು. ಸ್ಟಾರ್ಟಿಂಗ್ ಏನೋ ಒಂಥರ ಅನಿಸ್ತು. ಕೂತ್ಕೊಂಡು ನೋಡೋಣ ಅಂತಂದ್ಬಿಟ್ಟು. ಬಟ್ ಏನಂದರೆ ಪ್ರತಿಯೊಂದು ಆಡಂಬರ ಇರುತ್ತೆ, ಫೈಟಿಂಗ್ ಇರುತ್ತೆ, ಕೊಲೆ ದರೋಡೆ ಏನೋ ಇರುತ್ತೆ, ಏನೋ ಒಂದು ಸ್ಟೋರಿ ಇರುತ್ತೆ. ಇಲ್ಲಿ ಹೆಂಗಿದೆ ಅಂದರೆ ನೈಜತೆಗೆ ಹತ್ರವಾಗಿದೆ ಆ ಸ್ಟೋರಿ. ಪ್ರತಿಯೊಂದು ಸನ್ನಿವೇಶನೂ ಪ್ರತಿಯೊಬ್ಬರ ಜೀವನದಲ್ಲೂ ಆಗೋಗಿದೆ. ಹಳ್ಳಿಗಾಡಲ್ಲಿ ಇವತ್ತು ಏನು ನಡೀತಾ ಇದೆ ಅದನ್ನು ಎತ್ತಿ ಕ್ಲೀನಾಗಿ ತೋರಿಸ್ಯಾರ ಡೈರೆಕ್ಟ್ರು. ನಿಜವಾಗ್ಲೂ ಪ್ರತಿಯೊಬ್ಬರು ನ್ಯಾಚುರಲ್ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನಿಜವಾಗ್ಲು. ಏನೋ ಒಂಥರ ಏನೋ ಒಂದಿದೆ ಇಡ್ತಾ ಇದೆ. ಹಾಗಾಗಿ ನಾವು ಥಿಯೇಟ್ರ್ ಹೊರಗಡೆ ಬಂದಮೇಲೆ ಗೊತ್ತಾಯ್ತು ನಮಗೆ ಇದ್ರ ಅನುಭವ ಏನು ಅಂತ. ನಿಜವಾಗ್ಲೂ ಸೂಪರ್. ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥದ್ದೇ ಈ ಸ್ಟೋರಿ. ಆಲ್ ದಿ ಬೆಸ್ಟ್ ಮೂವಿಗೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ಬೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ. ಒಬ್ಬೊಬ್ರು ಆ್ಯಕ್ಟಿಂಗೂ ಎತ್ತಿ ಹಿಡಿಯುತ್ತೆ. ಒಂದು ತಲೆಯಲ್ಲಿ ಉಳ್ಕೊಳ್ಳೋ ಅಂಥ ಪಾತ್ರಗಳು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನ್ಯಾಚುರಲಾಗಿ ಮಾಡಿದ್ದಾರೆ. ಅದು ಅಲ್ಲದೆ ನಮ್ಮ ಶಿವಮೊಗ್ಗದವ್ರು ಮಾಡಿರೋದ್ರಿಂದ ನಮಗೂ ತುಂಬಾ ಖುಷಿ ಇದೆ. ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನನಗೂ ಅನಿಸುತ್ತೆ. ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಬನ್ನಿ. ನೀವು ಮಾತ್ರ ಬರಬೇಡಿ, ಫ್ಯಾಮಿಲಿ ಸಮೇತ ಬನ್ನಿ. ಆ್ಯಂಡ್ ಫ್ರೆಂಡ್ಸನ್ನು ಕರ್ಕೊಂಬಂದ್ರಿ. ತುಂಬ ಚೆನ್ನಾಗಿದೆ ಫಿಲಿಮು. ಮಾರಲ್ ಆಗಿದೆ. ಇದು ಡಿಫ್ರೆಂಟಾಗಿ ಬಂದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಥರ ರಿಯಲಿನೂ ಚೆನ್ನಾಗಿದೆ. ಫ್ಯಾಮಿಲಿಯಲ್ಲಿ ಮಕ್ಕಳು ದೊಡ್ಡವರು ಒಟ್ಟಿಗೆ ಎಲ್ಲ ಕೂತ್ಕೊಂಡು ನೋಡೋವಂಥ ಫಿಲಿಮು. ತುಂಬ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ಗೆ ಎಲ್ಲರನ್ನೂ ಕರ್ಕೊಂಬಂದು ಮತ್ತೆ ನೋಡ್ತೀನಿ. ಚೆನ್ನಾಗಿದೆ, ಮಾವಲೆಸ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಎಲ್ಲ ಕ್ಯಾರೆಕ್ಟ್ರು ನ್ಯಾಚುರಲ್ ಆಗಿ ಮಾಡಿದ್ದಾರೆ.
ಮೂವೀಸ್ ತುಂಬ ಚೆನ್ನಾಗಿದೆ. ಒಂದು 5 ಟೈಮ್ಸ್ ನೋಡ್ಬೋದು. ಇದು ಟ್ವಿಸ್ಟಿಂಗ್ ಪಾಯಿಂಟೇ ತುಂಬ ಚೆನ್ನಾಗಿದ್ದು. ಸಿನಿಮಾಟೋಗ್ರಫಿ ಅಲ್ಟಿಮೇಟ್, ಮತ್ತು ಎಲ್ಲ ಕ್ಯಾರೆಕ್ಟರ್ಸು ಯಾರ್ದು ಆ್ಯಕ್ಟಿಂಗ್ ಅಂತ ಅನಿಸಿಲ್ಲ, ತುಂಬ ಕ್ವೈಟ್ ನ್ಯಾಚುರಲ್ ಆಗಿ ಬಂದಿದೆ. ಮ್ಯೂಸಿಕ್ ಅಂತೂ ಅಲ್ಟಿಮೇಟ್. ಆ ಕ್ಯಾಪ್ಚರ್ ಮಾಡಿರೋ ಅಷ್ಟು ಪಿಕ್ಚರ್ಸ್ ಆಗಲಿ ಹೆಚ್ಚು ಏನು ಕಾಸ್ಟ್ಯೂಮ್ಸ್ಗೆ ಇದು ಕೊಟ್ಟಿಲ್ಲ. ಅಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ. ಒಟ್ಟು ಮಾಸ್ ಮೂವಿ ಇದು ಬ್ಲಾಕ್ ಬಸ್ಟರ್ ಆಗಬೇಕು ಅನ್ನೋದು ನಮ್ಮ ವಿಶ್. ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಪ್ರಮೋಟ್ ಎವ್ರಿ ಒನ್. ನಾವು ನಮ್ಮ ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಬರೋಕ್ಕೆ ತುಂಬ ಟ್ರೈ ಮಾಡ್ತೀವಿ. ಗುಡ್ ಲಕ್ ಟು ದ ಟೀಮ್. ಅಮೇಝಿಂಗ್, ತುಂಬ ಚೆನ್ನಾಗಿತ್ತು. ಚಂಡೆ ಅನ್ನೋ ಒಂದು ಕಾನ್ಸೆಪ್ಟು ಬರೀ ಕೇರಳ ಸೈಡ್ ಇರೋದ್ರಿಂದ ಇಲ್ಲಿ ಒಂಥರ ನೋಡೋಕ್ಕೆ ಪವರ್ ಪ್ಯಾಕ್ ಆಗಿತ್ತು. ಒಂಥರ ಲೈಕ್ ನೆಕ್ಸ್ಟ್ ಏನು ಅನ್ನೋ ಒಂಥರ ಕ್ಯೂರಿಯಾಸಿಟಿನೂ ತುಂಬ ಚೆನ್ನಾಗಿದೆ. ಓವರಾಲ್ ನಮಗೇನು ಅಂತಂದರೆ ಈ ಕನ್ನಡ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಬೇಕು, ಸಕ್ಸಸ್ಫುಲ್ಲಾಗಿ ರೀಚ್ ಆಗಬೇಕು ಆಡಿಯನ್ಸ್ಗೋಸ್ಕರ ಅಂತ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಪವರ್ ಪ್ಯಾಕ್, ಎಂಟರ್ಟೈನ್ಮೆಂಟ್ ಆಗೋ ಇದೆ, ಕ್ಯೂರಿಯಾಸಿಟಿ ಇದೆ, ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒನ್ ವರ್ಡಲ್ಲಿ ಹೇಳ್ಬೇಕು ಅಂತಂದರೆ ಸೂಪರ್ ಅಮೇಝಿಂಗ್ ಆಗಿದೆ. ಹೀರೋ ಮಾಡಿರೋರು ಯಾವ ಹೀರೋಗಳಿಗಿನ್ನ ಕಡಿಮೆ ಇಲ್ಲ, ತುಂಬ ಅವ್ರಿಗಿನ್ನ ಹೆಚ್ಚಾಗಿ ಚೆನ್ನಾಗೇ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಚೆನ್ನಾಗಿದೆ. ಸೀನ್ರಿ ತುಂಬ ಚೆನ್ನಾಗಿದೆ, ಫೈಟಿಂಗ್ ಚೆನ್ನಾಗಿದೆ. ಈಗಿನ ಟ್ರೆಡಿಷನ್ ಚಂಡೆ ಅದೊಂದು ಕಲೆ ಚೆನ್ನಾಗಿ ಎಲ್ಲ ತೊಗೊಂಡಿದ್ದಾರೆ. ಬಟ್ ತುಂಬಾ ಟ್ವಿಸ್ಟ್ ಇದೆ, ಫಿಲಮ್ ಮಾತ್ರ ಭಾಳ ಟ್ವಿಸ್ಟು. ತುಂಬ ಬ್ಯೂಟಿಫುಲ್ ಆಗಿದೆ. ಪೀಟರ್ ಅಂತಕ್ಕಂಥ ಮೂವಿ ತುಂಬ ಅದ್ಭುತವಾಗಿದೆ. ಹಳ್ಳಿ ಸೊಗಡನ್ನು ಎತ್ತಿ ಹಿಡ್ದಿದ್ದಾರೆ. ಪೀಟರ್ ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ, ಪಾರ್ಶಾಲಿಟಿ ಇರುತ್ತೆ, ಜಾತಿಗಳಿರುತ್ತೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತೇಳಿ ಬರುತ್ತೆ. ಬಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಹಳ್ಳಿ ಸೊಗಡು ಮತ್ತು ಇನ್ನೊಂದೇನು ಅಂದರೆ ಗ್ರಾಮೀಣ ಪ್ರತಿಭೆನ ತೋರಿಸಿದ್ದಾರೆ. ದೇವರಿಗೆ ಪೀಟರ್ ಆಗಿದ್ರೂ ಕೂಡ ಅದರಲ್ಲಿ ಬರ್ಸ್ತಕ್ಕಂಥ ತಮಟೆ ಆಗಿರ್ಬೋದು, ಇದೆಲ್ಲದೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಓವರ್ ಆಲ್ ನೋಡಿದ್ರೆ ಮತ್ತೊಂದು ಸತಿ ಈ ಸಿನಿಮಾನ ನೋಡಬೇಕು. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. 100% ಇದು ತುಂಬ ಚೆನ್ನಾಗಿ ಬಂತು ಮೂವಿ. ಎಲ್ಲೂ ಕನ್ನಡನೇ ಜಾಸ್ತಿ ಉಪಯೋಗಿಸಿದ್ದಾರೆ, ಇಂಗ್ಲೀಷ್ ಪದಗಳು ಇಲ್ಲ. ಕುಟುಂಬದವ್ರು ಎಲ್ಲರೂ ಕೂತ್ಕೊಂಡು ನೋಡ್ಬೋದು, ಬೋರ್ ಆಗಲ್ಲ, ಸಸ್ಪೆನ್ಸ್ ಇದೆ. ತುಂಬ ಓವರಾಲ್ ಭಾಳ ಪ್ರಾಮಾಣಿಕತೆಯಿಂದ ಎಲ್ಲರೂ ಪಿಕ್ಚರ್ ಮಾಡಿದ್ದಾರೆ. ಎಲ್ಲ ಹೊಸಬ್ರು, ಚೆನ್ನಾಗಿ ಓಡುತ್ತೆ ಇದು. ಎಲ್ಲರೂ ಮನೆಯಿಂದ ಬರ್ರಿ, ಕುಟುಂಬದ ಸಮೇತವಾಗಿ ಬಂದು ನೋಡ್ಬೋದು. ಈ ಫಿಲ್ಮಿಗೆ ಒಳ್ಳೇದಾಗಲಿ ಅಂತ ಬಯಸ್ತೇನೆ. ಆಲ್ ದ ಬೆಸ್ಟು. ಕಡಿಮೆ ಅಂದರೆ ಒಂದು 75 ದಿವಸದ ಮೇಲೇ ಓಡುತ್ತೆ. ಭಾಳ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫಿಲ್ಮ್ ಬಗ್ಗೆ ಏನೂ ಹೇಳೋಕ್ಕಿಲ್ಲ, ಎಲ್ಲ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಇದೆ. ಸಾಂಗ್ ಬಗ್ಗೆ ಆಗಲಿ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಏನು ಅಂತ ಅನಿಸುತ್ತೆ. ಮಸ್ಟ್ ವಾಚ್ ಆಲ್ವೇಸ್. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ, ಎಲ್ಲ ಶಿವಮೊಗ್ಗದವರೆಲ್ಲ ಬಂದು ಮೀಟ್ ಆಗಲಿ, ಚೆನ್ನಾಗಿ ನೋಡಲಿ ಅಂತ ಹೇಳ್ತೀವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಬಟ್ ಲೈಫಲ್ಲಿ ಯಾರನ್ನೂ ಜಾಸ್ತಿ ನಂಬಾರ್ದು ಅನ್ನೋದು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಕರ್ಮ ರಿಟರ್ನ್ಸ್ ಅಂತ ತುಂಬ ಚೆನ್ನಾಗಿದೆ.